ಬ್ರಿಕ್ಸ್ ಕೃಷಿ ಸಚಿವರ 15ನೇ ಸಭೆಯಲ್ಲಿ ಭಾರತ ಅಂತರ್ಗತ ಸಮಾನ ಮತ್ತು ಸುಸ್ಥಿರ ಕೃಷಿಗೆ ತನ್ನ ಬದ್ಧತೆಯನ್ನು ಪುನರುಚ್ಚರಿಸಿದೆ. ಬ್ರೆಜಿಲ್ನಲ್ಲಿ ನಿನ್ನೆ ನಡೆದ ಸಭೆಯಲ್ಲಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಣ್ಣ ರೈತರನ್ನು ರಕ್ಷಿಸದಿದ್ದರೆ ಮತ್ತು ಸಬಲೀಕರಣಗೊಳಿಸದಿದ್ದರೆ ಜಾಗತಿಕ ಆಹಾರ ಭದ್ರತಾ ಗುರಿಗಳು ಈಡೇರುವುದಿಲ್ಲ ಎಂದು ಪ್ರತಿಪಾದಿಸಿದರು. ಭಾರತಕ್ಕೆ ಮಹಿಳೆಯರನ್ನು ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಸಬಲೀಕರಣಗೊಳಿಸುವುದು ಒಂದು ಧ್ಯೇಯವಾಗಿದೆ ಎಂದು ಒತ್ತಿ ಹೇಳಿದ ಅವರು, ಸಣ್ಣ ಮತ್ತು ಅತಿ ಸಣ್ಣ ರೈತರ ಕಲ್ಯಾಣವನ್ನು ಜಾಗತಿಕ ಕೃಷಿ ಕಾರ್ಯತಂತ್ರಗಳಲ್ಲಿ ಮುಖ್ಯವಾಗಿಸುವುದು ಅಗತ್ಯವಾಗಿದೆ ಎಂದರು. ಭಾರತಕ್ಕೆ ಕೃಷಿ ಕೇವಲ ಆರ್ಥಿಕ ಚಟುವಟಿಕೆಯಲ್ಲ, ಅದು ಲಕ್ಷಾಂತರ ಕುಟುಂಬಗಳಿಗೆ ಜೀವನೋಪಾಯ, ಆಹಾರ ಮತ್ತು ಘನತೆಯ ಮೂಲವಾಗಿದೆ ಎಂದು ಹೇಳಿದರು. ವಿಶ್ವದ 510 ದಶಲಕ್ಷ ಸಣ್ಣ ರೈತರು ಜಾಗತಿಕ ಆಹಾರ ವ್ಯವಸ್ಥೆಯ ಬೆನ್ನೆಲುಬಾಗಿದ್ದಾರೆ ಮತ್ತು ಹವಾಮಾನ ಬದಲಾವಣೆ, ಬೆಲೆ ಚಂಚಲತೆ ಹಾಗೂ ಸಂಪನ್ಮೂಲಗಳ ಕೊರತೆಯ ಹಿನ್ನೆಲೆಯಲ್ಲಿ ಹೆಚ್ಚು ದುರ್ಬಲರಾಗಿದ್ದಾರೆ ಎಂದು ಅವರು ತಿಳಿಸಿದರು. ಕೃಷಿ ವ್ಯಾಪಾರವನ್ನು ನ್ಯಾಯೋಚಿತವಾಗಿಸುವುದು, ಜಾಗತಿಕ ಬೆಲೆ ಚಂಚಲತೆಯನ್ನು ನಿಯಂತ್ರಿಸುವುದು ಮತ್ತು ಸಣ್ಣ ರೈತರಿಗೆ ಲಾಭದಾಯಕ ಬೆಲೆಗಳನ್ನು ಖಚಿತಪಡಿಸಿಕೊಳ್ಳುವ ಅಗತ್ಯವನ್ನು ಸಭೆಯಲ್ಲಿ ಪ್ರತಿಪಾದಿಸಲಾಯಿತು.